ಯತ್ನಾಳ್ ಮತ್ತು ವಿಜೇಂದ್ರ ಮಧ್ಯೆ ಮುಸುಕಿನ ಗುದ್ದಾಟ ಮುಂದುವರಿಯುತ್ತಿದೆ. ಇದರ ಮಧ್ಯೆ ಯತ್ನಾಳ್ ತಂಡ ಎರಡನೇ ಹಂತದ ವಕ್ಫ್ ಸಮರವನ್ನು ಆರಂಭ ಮಾಡಿದ್ದಾರೆ. ಬಳ್ಳಾರಿಯ ಕಂಪ್ಲಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ಈ ಹೋರಾಟದಲ್ಲಿ ಯತ್ನಾಳ್ ಬಣದಲ್ಲಿ ಕಾಣಿಸಿಕೊಂಡಂತ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮುಗಿಯದ ಮುನಿಸು, ಆರದ ಕಿಚ್ಚು, ಬಿಜೆಪಿಯಲ್ಲಿನ ಬಣಬಡಿದಾಟ ಸದ್ಯಕ್ಕೆ ನಿಲ್ಲೋ ಅದ್ಯಾವ ಲಕ್ಷಣಗಳು ಕಾಣ್ತಿಲ್ಲ. ಮೇಲಿಂದ ಎಲ್ಲವೂ ಸರಿಯಿದೆ ಅಂತ ಕಾಣಿಸಿದ್ರು ಕೇಸರಿ ನಾಯಕರ ಹೇಳಿಕೆ ನಡೆ ಮತ್ತೆ ಬಣದ ಬಡಿದಾಟದ ಕಿಚ್ಚಿನ ಹೊಗೆಯಾಡಿಸ್ತಿದೆ. ಎರಡನೇ ಹಂತದ ವಕ್ಫ್ ಹೋರಾಟ ಕೇಳಿದ ಯತ್ನಾಳ್ ಟೀಮ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳೇನೇ ಇರಲಿ, ಯತ್ನಾಳ್ ಬಣ ಮಾತ್ರ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟ ಮುಂದುವರೆಸಿದೆ. ಬಳ್ಳಾರಿಯ ಕಂಪ್ಲಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದೆ. ವಕ್ಫ್ ಹಟಾವೋ ದೇಶ ಬಚಾವೋ ಹೋರಾಟದಲ್ಲಿ ಯತ್ನಾಳ್ ಬಣದಲ್ಲಿ ಕಾಣಿಸಿಕೊಂಡ ನಾಯಕರೆಲ್ಲರೂ ಭಾಗಿಯಾಗಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಲು ರಮೇಶ್ ಜಾರಕಿಹೊಳಿ ಕಾರಣ. ಬಿಎಸ್ವೈ ವಿರುದ್ಧ ಗುಡುಗಿದ ಶಾಸಕ ಯತ್ನಾಳ್. ರಮೇಶ್ ಜಾರಕಿಹೊಳಿ ಅಂದು 17 ಶಾಸಕರನ್ನ ಕರೆದುಕೊಂಡು ಬಂದ್ರು. ಅವರಿಂದಲೇ ಯಡಿಯೂರಪ್ಪ ಸಿಎಂ ಆಗಲು ಕಾರಣವಾಯಿತು. ಆದ್ರೆ ಅವತ್ತು ನಾವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದ್ದಕ್ಕೆ ನಾವು ಇದೀಗ ಬೀದಿಗೆ ಬಂದಿದ್ದೇವೆ ಅಂತ ಯತ್ನಾಳ್ ಬಿಎಸ್ವೈ ವಿರುದ್ಧ ಗುಡುಗಿದ್ದಾರೆ. ಅವರು ಬಂದಿರ್ಲಿಕ್ಕ ನಾನು ಬಿಜೆಪಿ ಸರ್ಕಾರ ಬರ್ತಿರಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿದಿಲ್ಲ. ಈ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಏನಾರ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈಗ ಗೊತ್ತಾರಲ್ಲ ಗಿರೇಕರು ಇವೆಲ್ಲ 17 ಮಂದಿ ಗಾಳಿ ಮಾಡ್ಕೊಂಡು ಮುಂಬೈ ಹೋದವ್ರು. ದುರ್ದೈವ ಅಂದ್ರೆ ಕೆಲವು ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲಿಗೆ ಬಂದಿವಿ ಅಂದ್ರೆ ಇವತ್ತು ನಾವು ರೋಡಿಗೆ ಬಂದಿವಿ ಕಪಿಚಾರ. ಮೋದಿ ನೇತೃತ್ವದಲ್ಲಿ ವಕ್ಫ್ ಕೊನೆಗಾಣಿಸಬೇಕೆಂದು ಹೋರಾಟ ಆರಂಭಿಸಿರುವುದಾಗಿ ಹೇಳಿರುವ ರಮೇಶ್ ಜಾರಕಿಹೊಳಿ ವಕ್ಫ್ ಆಸ್ತಿ ಕಬಳಿಕೆ ಮಾಡುವಂತಹ ಒಂದು ದೊಡ್ಡ ಮಾಫಿಯಾ ಇದೆಯಂತ ಗುಡುಗಿದ್ದಾರೆ. ಈ ವಕ್ಫ್ ಹೋರಾಟ ಬಹಳ ಕೆಟ್ಟ ಕಾನೂನು ಇದೆ. ಈ ಕಾನೂನನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಭಾರತೀಯ ಜನತಾ ಪಕ್ಷ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೆ ಕೊನೆ ಹಾಡಬೇಕಂತ ಒಂದು ದಿಟ್ಟ ನಿರ್ಧಾರ ತಗೊಂಡ್ರೆ. ವಕ್ಫ್ ಅಂತ ಒಂದು ಮಾಫಿಯಾ ಇದೆ. ಇದು ಇಡೀ ದೇಶದ ಮೂಲೆ ಮೂಲೆಗಳು ಒಂದು ದೊಡ್ಡ ಮಾಫಿಯಾ ಇದೆ. ಕೋಟ್ಯಾಂತರ ದುಡ್ಡನ್ನು ಬಾಡಿಗೆ ಮುಖಾಂತರ ಬೆಂಬಲಿಸುವುದು, ಅದನ್ನು ನಮ್ಮ ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಪಟ್ಟಿ ಕೊಡುವ ಕೂತ್ಬಿಡೋದು. ವಕ್ಫ್ ಹೆಸರಲ್ಲಿ ಬಂಡಾಯ ಎಂದ ರೇಣುಕಾಚಾರ್ಯ. ವಕ್ಫ್ ನೆಪದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಂಡಾಯ ಯಾರು ಮಾಡ್ತಾ ಇದಾರೆ? ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು 3 ತಂಡಗಳು ಮಾಡಿ ಕೆಲಸ ಮಾಡಿಲ್ವಾ? ವರದಿ ಕೊಟ್ಟಿಲ್ವಾ? ನಿನ್ನೇನಪ್ಪ ಪರ್ಯಾಯ ಸಭೆಗಳು, ಪರ್ಯಾಯ ಮೀಟಿಂಗ್ಗಳು, ಇವರ ಹೆಗಲ ಮೇಲೆ ಗುಂಡಿಟ್ಟು ಕೆಲವರು ಬಹಳ ಕನಸು ಕಂಡಿದ್ರು, ಆಗ್ಲಿಲ್ಲ. ರಾಜ್ಯದ ಅಧ್ಯಕ್ಷ ಕನಸು ಆಗ್ಲಿಲ್ಲ. ಅದಕ್ಕೋಸ್ಕರ ಇವ್ರ ಮುಖಾಂತರ ಭಿನ್ನಮತ ನಡೆಸ್ತಾರೆ. ಕೇಸರಿ ಮನೆಯಲ್ಲಿ ಎಲ್ಲವೂ ಸರಿ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟದ ಮೂಲಕ ಯತ್ನಾಳ್ ತಮ್ಮ ಮುನಿಸು ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.